ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಹುಬ್ಬಳ್ಳಿ. ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹೌ ಟು ಮೇಕ್ ಹ್ಯಾಂಡ್ ಮೇಡ್ ಗ್ರೀಟಿಂಗ್ ಕಾರ್ಡ್. ಸೊ ನಾವು ಹ್ಯಾಂಡ್ ಮೇಡ್ ಗ್ರೀಟಿಂಗ್ ಕಾರ್ಡ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಮೊದಲೆಲ್ಲ ನಾವು ಏನಾದರೂ ಒಂದು ಸ್ಪೆಷಲ್ ಡೇಸ್ಗೆ ನಾವು ಒಂದು ವಿಶ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸಿಗೆ ಆಗಿರ್ಬೋದು, ಆಮೇಲೆ ನಮ್ಮ ಪೇರೆಂಟ್ಸಿಗೆ, ಸಿಬ್ಲಿಂಗ್ಸಿಗೆ, ಯಾರಿಗಾದ್ರೂ ನಾವು ಒಂದು ಸ್ಪೆಷಲ್ ಡೇಗೆ ವಿಶ್ ಮಾಡಬೇಕಂದ್ರೆ ಒಂದು ಗ್ರೀಟಿಂಗ್ ಕಾರ್ಡ್ನ ಕೊಟ್ಟು ನಾವು ವಿಶ್ ಮಾಡ್ತಿದ್ವಿ. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ನಾವು ವಾಟ್ಸಪ್ ಸ್ಟೇಟಸಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿ ನಾವು ವಿಶ್ ಮಾಡ್ತೀವಿ. ಆದರೆ ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಒಂದು ವಿಶ್ ಮಾಡೋದ್ರಲ್ಲಿ ಒಂದು ಖುಷಿನೇ ಬೇರೆ ಅಲ್ವಾ? ಸೊ ಹಾಗಾಗಿ ಈಗ ಗ್ರೀಟಿಂಗ್ ಕಾರ್ಡ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ ಸ್ಟಾರ್ಟ್. ಓಕೆ, ಈಗ ಶುರು ಮಾಡೋಣ. ಇದಕ್ಕೆ ಬೇಕಾಗಿರೋ ಥಿಂಗ್ಸ್ನ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು ಯೆಲ್ಲೋ ಕಲರ್ ಶೀಟ್ ತೊಗೊತಾ ಇದ್ದೀನಿ. ಆನಂತರ A4 ಸೈಜ್ ಪೇಪರ್ನ ನಾನು ತೊಗೊತಾ ಇದ್ದೀನಿ. ಇದ್ರ ಸೈಡಿಗೆ ಇಟ್ಟು ಆನಂತರ ನಮಗೆ ಫೆವಿಕಾಲ್ ಬೇಕಾಗುತ್ತೆ, ಆಮೇಲೆ ಸ್ಕೇಲ್, ಪೆನ್ಸಿಲ್, ರಬ್ಬರ್ ಬೇಕಾಗುತ್ತೆ, ಹಾಗೆ ನಮಗೆ ಗ್ಲಿಟರ್ ಪೆನ್ಸ್ ನಾನು ತೊಗೊತಾ ಇದ್ದೀನಿ. ಆ್ಯಂಡ್ ನಮಗೆ ಸೀಸರ್ ಕೂಡ ನಮಗೆ ಬೇಕಾಗುತ್ತೆ, ಹಾಗೆ ಒಂದು ರಫ್ ಪೇಪರ್ ಕೂಡ ಬೇಕಾಗುತ್ತೆ. ಸೊ ಈಗ ಶುರು ಮಾಡೋಣ. ಮೊದಲನೇದಾಗಿ ನಾನು ಯೆಲ್ಲೋ ಕಲರ್ ಶೀಟ್ನ ನಾನು ತೊಗೊತಾ ಇದ್ದೀನಿ. ಸೊ ಇದು ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ನಿಮಗೆ ಇದು ಕ್ಯಾಮ್ರಾದಲ್ಲಿ ಗ್ರೀನ್ ಕಲರ್ ಕೂಡ ಕಾಣಿಸ್ಬೋದು, ಬಟ್ ಈಗ ನಾನು ಯೆಲ್ಲೋ ಕಲರ್ ಶೀಟ್ನ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ, ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೋಡಿ, ಸೊ ಇದು ಫೋಲ್ಡ್ ಮಾಡಿದ ತಕ್ಷಣ ಈ ಥರ ಕಾಣ್ತಾ ಇದೆ. ಸೊ ಒಂಥರ ಬುಕ್ ಥರ ಕಾಣ್ತಾ ಇದೆ. ಸೊ ಆ ನಂತರ ಈಗ A4 ಸೈಜ್ ಶೀಟ್ ತೊಗೊಂಡು ಅದೇ ಥರ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಕೂಡ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಚೆನ್ನಾಗಿ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಫೋಲ್ಡ್ ಮಾಡಿದ ತಕ್ಷಣ ಇದು ಈ ಥರ ಕಾಣುತ್ತೆ. ಯೆಲ್ಲೋ ಕಲರ್ ಶೀಟ್ ಹೇಗೆ ಕಾಣುತ್ತೆ ಆ ಥರ ಕಾಣುತ್ತೆ. ಆ ನಂತರ ಈ A4 ಸೈಜ್ ಶೀಟ್ ಹೇಗಿದೆ ಅದೊಂದು ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ನೀವು ಸೀಸರಲ್ಲಿ ಕೂಡ ಕಟ್ ಮಾಡ್ಕೋಬೋದು ಅಥವಾ ಹೀಗೆ ಕೂಡ ಕಟ್ ಮಾಡ್ಕೋಬೋದು. ಆ ನಂತರ ಏನು ಮಾಡಬೇಕಂದ್ರೆ ಈ ಯೆಲ್ಲೋ ಕಲರ್ ಶೀಟ್ ಒಳಗಡೆ ಒಂದು ಅರ್ಧ A4 ಸೈಜ್ ಶೀಟ್ ಪೇಪರ್ನ ನಾವು ಅಂಟಿಸ್ಕೋಬೇಕಾಗುತ್ತೆ. ಸೊ ಇದಕ್ಕೆ ನಾನು ಫೆವಿಕಾಲ್ ಹಚ್ಚಿ ನಾನು ಅಂಟಿಸ್ಕೋತಾ ಇದ್ದೀನಿ. ಸೊ ಈ ಗಮ್ ಹೇಗೆ ಹಚ್ಚಬೇಕಂದ್ರೆ ನಾವು ಎಡ್ಜಸ್ ಕಡೆ ಹಚ್ಚಬೇಕಾಗುತ್ತೆ. ಸೊ ಎಡ್ಜಸ್ ಕಡೆ ಹಚ್ಚಿದಾಗ ಅಷ್ಟು ಜಾಸ್ತಿ ಸ್ಪ್ರೆಡ್ ಆಗಲ್ಲ. ಸೊ ಹಾಗಾಗಿ ನಾನು ಎಡ್ಜ್ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಗಮ್ನ. ಆ್ಯಂಡ್ ನಿಮ್ಗೆ ಸ್ವಲ್ಪ ಬೇಕಂದರೆ ನಿಮಗೆ ಒಂದು ಸೈಡಲ್ಲಿ ಕೂಡ ನೀವು ಈ ಫೆವಿಕಾಲ್ನ ನೀವು ಹಚ್ಬೋದು. ಸೊ ಈ ಹಚ್ಕೊಂಡು ಈಗ ನಾನು ಅಂಟಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಓಕೆ, ಈಗ ನಾನು ಆರೆಂಜ್ ಕಲರ್ ಪೇಪರ್ನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಕಾಂಟ್ರಾಸ್ಟ್ ಆಗುವಂಥ ಪೇಪರ್ನ ನಾನು ತೊಗೊಂಡಿದ್ದೀನಿ. ಸೊ ನೀವು ಕೂಡ ಅದರ ಕಾಂಟ್ರಾಸ್ಟ್ ಆಗುವಂಥ ಪೇಪರೇ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಈಗ ನಾನು ಮೆಷರ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಇದು ಇರೋದು 0 ಸೆಂಟಿಮೀಟರ್ ಟು 14.8 ಸೆಂಟಿಮೀಟರ್ವರೆಗೂ ಇದೆ. ಹತ್ತತ್ರ 15 ಸೆಂಟಿಮೀಟರ್ ಆಗುತ್ತೆ. ಸೊ ಈ ಥರ ಮಾರ್ಕ್ ಮಾಡಿಕೊಂಡು ಸೊ ಆ ನಂತರ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಡಿಸೈನ್ಗೋಸ್ಕರ ನಾನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿದ ತಕ್ಷಣ ನಾನು ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ.
ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪಾರ್ಟ್ ಆಯಿತು. ಆನಂತರ ನೋಡಿ ಈ ಥರ ಲೇಯರಾಗಿ ಕಾಣುತ್ತೆ. ಸೊ ಈ ಥರ ಲೇಯರ್ ಕಾಣಿದಾಗ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈಗ ನಾನು ಚೆನ್ನಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಫೋಲ್ಡ್ ಮಾಡಿದ್ರೆ ಅದು ಚೆನ್ನಾಗಿ ಲೇಯರ್ ಕಾಣುತ್ತೆ ಇನ್ನು. ಸೊ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆ ನಂತರ ಇದಕ್ಕೆ ಮಿಡಲ್ ಒಂದೊಂದೇ ಲೇಯರ್ಗೆ ನಾವು ಗಮ್ ಹಚ್ಚಿ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಗಮ್ ಹಚ್ಕೋತಾ ಇದ್ದೀನಿ. ಒಂದೊಂದೇ ಲೇಯರ್ಗೆ ನಾನು ಹಚ್ಕೋತಾ ಇದ್ದೀನಿ. ಸೊ ನೋಡಿ, ಓಕೆ, ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ನಾನು ಇನ್ನೊಂದು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದು ನಾನು ರೆಡಿ ಮಾಡಿದ್ದೀನಿ. ಸೊ ಇದು ಕೂಡ 4 ಲೇಯರ್, ಇದು ಕೂಡ 4 ಲೇಯರ್. ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ಈಗ ಫ್ಲವರ್ ಡಿಸೈನ್ನ ನಾನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಈಗ ಫ್ಲವರ್ ಡ್ರಾ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕಾಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಬಟ್ ನಾನಿಲ್ಲಿ ನನಗೆ ಫ್ಲವರ್ ಡಿಸೈನ್ ಇಷ್ಟ, ಹಾಗಾಗಿ ಫ್ಲವರ್ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಫ್ಲವರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಈಸಿ ಆಗಲಿ ಅಂತ ಹೇಳಿ ನಾನು ಫಸ್ಟು ಸ್ಕ್ವಯರ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಈಸಿ ಆಗುತ್ತೆ ಕಟ್ ಮಾಡೋಕ್ಕೆ. ಸೊ ಹಾಗಾಗಿ ಫಸ್ಟ್ ನಾನು ಸ್ಕ್ವಯರ್ ಕಟ್ ಮಾಡಿಕೊಂಡು ಫ್ಲವರ್ನ ಕಟ್ ಮಾಡ್ಕೊತೀನಿ. ಈಗ ನಾನು ಫ್ಲವರ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ನಾನು ಇನ್ನೊಂದು ಫ್ಲವರ್ ಕೂಡ ನಾನು ಆಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಫ್ರಂಟ್ ಪೇಜ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಈಗ ಹಚ್ಚೋದಷ್ಟೇ. ಸೊ ಈಗ ಫ್ರಂಟ್ ಪೇಜ್ಗೆ ಹಚ್ಚೋಣ. ಈಗ ಇದಕ್ಕೆ ಗಮ್ ಹಚ್ಕೋತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ನೀಟಾಗಿ ಹಚ್ಕೋಬೇಕಾಗುತ್ತೆ ಗಮ್ನ. ಸೊ ಆ ನಂತರ ಈಗ ಇದಕ್ಕೆ ಈ ಯೆಲ್ಲೋ ಕಲರ್ ಪೇಪರ್ಗೆ ನಾವು ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಆನಂತರ ಇನ್ನೊಂದು ಕೂಡ ಅದೇ ರೀತಿ ಅದೇ ಗಮ್ ಹಚ್ಚಿ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇ ಪ್ರೊಸೀಜರ್ನ ನಾವು ಫಾಲೋ ಮಾಡ್ಕೋಬೇಕಾಗುತ್ತೆ. ಈಗ ಇದು ಆದ ನಂತರ ಈಗೇನು ನಾನು ಫ್ಲವರ್ನ ನಾನು ಡಿಸೈನ್ ಮಾಡಿದ್ದೀನಿ ಅದನ್ನು ನಾನು ಅಂಟಿಸ್ಕೊತಾ ಇದ್ದೀನಿ. ಸೊ 2 ಫ್ಲವರ್ ಇದರಲ್ಲಿ ನಾನು ಅಂಟಿಸ್ಕೊತಾ ಇದ್ದೀನಿ. ಸೊ ಫಸ್ಟ್ ಏನು ಪ್ರೊಸೀಜರ್ ಮಾಡಿರ್ತೀವೋ ಅದೇ ರೀತಿ ಸೆಕೆಂಡ್ ಫ್ಲವರ್ಗೂ ಕೂಡ ಅದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಗ್ಲಿಟರ್ ಪೆನ್ಸ್ ತೊಗೊಂಡು ನಾನು ಈಗ ಡಿಸೈನ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಮಾಡ್ಕೋಬೋದು. ಬಟ್ ಈ ಒಂದು ಕ್ಯಾಮ್ರಾದಲ್ಲಿ ಅದು ಏನು ಡಿಸೈನ್ ಅಂತ ಅದು ಕಾಣದೇ ಇರ್ಬೋದು. ಸೊ ಏನು ಅನ್ಕೋಬೇಡಿ. ಬಟ್ ಅದು ಈಗ ನಾನು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಈಗ ಬರ್ತ್ಡೇ ವಿಶಸ್ ಅಂತ ಹೇಳಿ ಟೆಕ್ಸ್ಟ್ ಬರಿತಾ ಇದ್ದೀನಿ. ಸೊ ನಿಮಗೆ ಯಾವ ಫಾಂಟಲ್ಲಿ ನೀವು ಬರಿತೀರೋ ಅದು ನಿಮ್ಮ ಚಾಯ್ಸ್. ಬಟ್ ನಾನು ನನ್ನ ಸ್ಟೈಲಲ್ಲಿ ನಾನು ಬರಿತಾ ಇದ್ದೀನಿ, ಟೆಕ್ಸ್ಟ್ ಬರಿತಾ ಇದ್ದೀನಿ.
ಈಗ ಫ್ರಂಟ್ ಪೇಜಿನ ಕೆಲಸ ಮುಗೀತು. ಈಗ ನಾನು ಒಳಗಡೆ ಕೂಡ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಯಾವ ಡಿಸೈನ್ ಬೇಕೋ ಅದು ಮಾಡ್ಕೋಬೋದು. ಸೊ ನಿಮಗೆ ಈ ಒಂದು ಗ್ಲಿಟರ್ ಪೆನ್ಸ್ ನಿಮಗೆ ಸಿಕ್ಕಿಲ್ಲ ಅಂದರೂ ಕೂಡ ನೀವು ಸ್ಕೆಚ್ ಪೆನ್ನಲ್ಲಿ ಕೂಡ ನೀವು ಮಾಡ್ಕೋಬೋದು, ಅಥವಾ ಮಿಂಚ್ ಪೆನ್ನಲ್ಲೂ ಮಾಡ್ಕೋಬೋದು. ನಿಮಗೆ ನಿಮ್ಮ ಇಷ್ಟ ಅದು. ಸೊ ಯಾವ ಪೆನ್ನಲ್ಲಾದರೂ ನೀವು ಮಾಡ್ಕೋಬೋದು. ಸೊ ಇವಾಗ ನಾನು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ನಾನು ಬರೀತಾ ಇದ್ದೀನಿ. ಸೊ ಇದಾದ ನಂತರ ನಾನು ಬರ್ತ್ಡೇ ಕೋಟ್ಸ್ನ ನಾನು ಬರೀತಾ ಇದ್ದೀನಿ. ಸೊ ಈ ಥರ ಒಂದೆರಡು ಲೈನ್ ಬರೆದು ಕೊಟ್ಟರೆ ಸೊ ರಿಸೀವ್ ಮಾಡೋರಿಗೂ ಕೂಡ ಒಂದು ಒಳ್ಳೆ ಖುಷಿ ಆಗುತ್ತೆ. ಅದು ಓದಿದಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಒಂದು ಹ್ಯಾಪಿ ಫೀಲ್ ಬರುತ್ತೆ. ಸೊ ಹಾಗಾಗಿ ಈ ಥರ ಏನಾದರೂ ಒಂದು ಒಳ್ಳೆ ಲೈನ್ಸ್ ಬರೆದು ಕೊಡಿ. ಇದಾದ ನಂತರ ಬರ್ತ್ಡೇ ಗ್ರೀಟಿಂಗ್ ಅಂದಮೇಲೆ ಕೇಕ್ ಇರಲೇಬೇಕು. ಸೊ ಕೇಕ್ ಕೂಡ ನಾನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಈಗ ಈ ಒಂದು ಬರ್ತ್ಡೇ ಗ್ರೀಟಿಂಗ್ನ ಪೂರ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ನೀವು ನೋಡ್ತಾ ಇರ್ಬೋದು. ಸೊ ಫ್ರಂಟ್ ಲುಕ್ ಈ ಥರ ಇದೆ, ಹಾಗೆ ಒಳಗಡೆ ಈ ಥರ ಕಾಣುತ್ತೆ. ಸೊ ಒಂದು ಒಳ್ಳೆ ಗ್ರೀಟಿಂಗ್, ಹ್ಯಾಂಡ್ಮೇಡ್ ಗ್ರೀಟಿಂಗ್ನ ನೀವು ಈ ಥರ ಮಾಡಿಕೊಡ್ಬೋದು. ನೋಡಿದ್ರಲ್ಲ, ಒಂದು ಸಿಂಪಲ್ ಆದ ಹ್ಯಾಂಡ್ಮೇಡ್ ಗ್ರೀಟಿಂಗ್ ಹೇಗೆ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.